ನಮಸ್ಕಾರ. ಇಂದಿನ ಜಿಟಿ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಾಯಿತು ದೊಡ್ಡ ಬದಲಾವಣೆ. ಡೆಬ್ಯೂ ಮಾಡಲಿದ್ದಾನೆ ಯುವ ಆಟಗಾರ. ಹೀಗಿರಲಿದೆ ನೋಡಿ ಹೊಸ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಗುಜರಾತ್ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿಯ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ, ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ, ಹಾಗೂ ಉಭಯ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಯಾವ ರೀತಿಯಾಗಿದೆ, ಅಂಡ್ ಇಂದಿನ ಮ್ಯಾಚಿನ ಮೋಸ್ಟ್ ಕ್ರೂಷಿಯಲ್ ಬ್ಯಾಟಲ್ಗಳು ಯಾವ್ಯಾವು, ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೆಪ್ತ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, IPL 2026ರಲ್ಲಿ ರಿವರ್ಸ್ ಫಿಕ್ಚರ್ಗೆ ವೇದಿಕೆ ಸಜ್ಜಾಗಿದೆ. ಇಂದು ಆರ್ಸಿಬಿ ಹಾಗೂ ಗುಜರಾತ್ ತಂಡಗಳು ಕಣಕ್ಕಿಳಿಯಲಿವೆ. ಅದು ಕೂಡ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಸೊ ಈಗಾಗಲೇ ಎರಡೂ ತಂಡಗಳು ಬೆಂಗಳೂರಿನಲ್ಲಿ ಆಡಿದ ಮ್ಯಾಚ್ ಅನ್ನ ನಾವು ನೋಡಿದ್ವಿ. ಆ ಪಂದ್ಯದಲ್ಲಿ ಆರ್ಸಿಬಿ ಡಾಮಿನೇಟಿವ್ ವಿಕ್ಟರಿ ಪಡೆದಿತ್ತು. ಅಂಡ್ ಇದೀಗ ಲಾಸ್ಟ್ ಮ್ಯಾಚ್ ನಲ್ಲಿ ಆರ್ಸಿಬಿ ಡೆಡ್ಲಿ ಬೌಲಿಂಗ್ ಮಾಡಿ ಬರ್ತಾ ಇದೆ. ಅಫ್ಕೋರ್ಸ್ ಅತ್ತ ಜಿಟಿ ತಂಡ ಕೂಡ ವಿನ್ನಿಂಗ್ ಮೊಮೆಂಟಮ್ ನೊಂದಿಗೆ ಬರ್ತಾ ಇದೆ ಸ್ನೇಹಿತರೆ. ಹೀಗಾಗಿ ಜಿಟಿ ವಿರುದ್ಧ ಈ ಮ್ಯಾಚ್ ತುಂಬಾ ಕ್ರೂಷಿಯಲ್ ಅಂಡ್ ಇಂಪಾರ್ಟೆಂಟ್ ಆಗಿರಲಿದೆ. ಆರ್ಸಿಬಿ ಈ ಮ್ಯಾಚ್ ನಲ್ಲಿ ಸೋಲಿ ಅಂತ SRH ಅಂಡ್ RR ಅದೇ ರೀತಿ ಪಂಜಾಬ್ ತಂಡಗಳು ಜಪ ಮಾಡ್ತಾ ಇವೆ. ಈ ಮ್ಯಾಚ್ ಗೆದ್ದು ಆರ್ಸಿಬಿ ತನ್ನ ಟಾಪ್ 2 ಪ್ಲೇಸ್ ಅನ್ನ ಫಿಕ್ಸ್ ಮಾಡಿಕೊಳ್ಳಲು ಎದುರು ನೋಡ್ತಾ ಇದೆ ಸ್ನೇಹಿತರೆ. ಈ ಪಾಯಿಂಟ್ ಆಫ್ ವ್ಯೂ ನಿಂದ ಆರ್ಸಿಬಿ ತಂಡಕ್ಕೆ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಗುಜರಾತ್ ತಂಡಕ್ಕೂ ಕೂಡ ಈ ಮ್ಯಾಚ್ ಅಷ್ಟೇ ಕ್ರೂಷಿಯಲ್. ಯಾಕಂದ್ರೆ ಪ್ಲೇ ಆಫ್ ರೇಸ್ ನಲ್ಲಿ ಇರಬೇಕಾದ್ರೆ ಜಿಟಿ ಈ ಮ್ಯಾಚ್ ಗೆಲ್ಲೇಬೇಕು. ಇಲ್ದಿದ್ರೆ ಈಗೇನ್ ಟಾಪ್ 4 ಟೀಮ್ ಇದಾವಲ್ಲ ಅವೇ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಬಿಡ್ತಾವೆ. ಹೀಗಾಗಿ ಜಿಟಿ ತಂಡಕ್ಕೆ ಈ ಮ್ಯಾಚ್ ಡೂ ಆರ್ ಡೈ ಅಂತಾನೆ ಹೇಳ್ಬೋದು. ಇನ್ನು IPL ಇತಿಹಾಸದಲ್ಲಿ ಎರಡು ತಂಡಗಳ ಹೆಡ್ ಟು ಹೆಡ್ ದಾಖಲೆ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಎರಡು ತಂಡಗಳು 7 ಮ್ಯಾಚಿನಲ್ಲಿ ಮುಖಾಮುಖಿಯಾಗಿದ್ರೆ ಈ ಪೈಕಿ ಆರ್ಸಿಬಿ 4 ಪಂದ್ಯಗಳನ್ನ ಗೆದ್ಕೊಂಡ್ರೆ ಗುಜರಾತ್ 3 ಪಂದ್ಯಗಳಲ್ಲಿ ವಿಕ್ಟರಿ ಬಾರಿಸಿದೆ ಸ್ನೇಹಿತರೆ. ಅಂಡ್ ಅಹಮದಾಬಾದ್ ನಲ್ಲಿ ಆರ್ಸಿಬಿಯ ಸ್ಟಾರ್ಟ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆರ್ಸಿಬಿ ಅಹಮದಾಬಾದ್ ನಲ್ಲಿ 2 ಮ್ಯಾಚ್ ಆಡಿದೆ, 2 ಕೂಡ ಗೆದ್ಕೊಂಡಿದೆ. ಅಂಡ್ ಲಾಸ್ಟ್ ಇಯರ್ ಆರ್ಸಿಬಿ ಇದೇ ಸ್ಟೇಡಿಯಂ ನಲ್ಲಿ ಚಾಂಪಿಯನ್ ಕೂಡ ಆಗಿತ್ತು. ಅಂಡ್ ವಿಲ್ ಜಾಕ್ಸನ್ ಸೆಂಚುರಿ ಬಾರಿಸಿದ್ರಲ್ಲ, ಅದು ಮ್ಯಾಚ್ ಕೂಡ ಇಲ್ಲೇ ನಡೆದಿತ್ತು. ಆ ಮ್ಯಾಚ್ ಕೂಡ ಆರ್ಸಿಬಿ ಗೆದ್ದಿತ್ತು. ಮತ್ತು ಇಂದಿನ ಪಿಚ್ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದ್ರೆ, ಇಲ್ಲಿ ಪಿಚ್ ನಂಬರ್ 6 ಈ ಮ್ಯಾಚ್ ಗೆ ಕೊಡ್ತಾರೆ ಅನ್ನುವ ಅಪ್ಡೇಟ್ ಬರ್ತಾ ಇದೆ ಸ್ನೇಹಿತರೆ. ಅಂಡ್ ಇದು ಮಿಕ್ಸ್ಡ್ ಸಾಯಿಲ್ ಪಿಚ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಇಯರ್ ಆರ್ಸಿಬಿ ಪಂಜಾಬ್ ಫೈನಲ್ ಮ್ಯಾಚ್ ನಡೆದಿತ್ತಲ್ಲ, ಅದೇ ಪಿಚ್ ನಲ್ಲಿ ಇಂದಿನ ಮ್ಯಾಚ್ ನಡೀತಾ ಇದೆ. ಅಂಡ್ ಮೋಸ್ಟ್ ಲೇಕ್ಲಿ ಇದು ಕೂಡ 200+ ವಿಕೆಟ್ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಇಲ್ಲಿ ಟಾಸ್ ಗೆದ್ದವರು ಚೇಸ್ ಮಾಡಲು ಎದುರು ನೋಡ್ತಾರೆ. ಅಂಡ್ ಇನ್ನು ಜಿಟಿ ತಂಡದ ಬಲಾಬಲ ಹೇಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಗುಜರಾತ್ ತಂಡ ತುಂಬಾ ಇನ್ಕನ್ಸಿಸ್ಟೆನ್ಸಿ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಸಾಯಿ ಸುದರ್ಶನ್ ಲಾಸ್ಟ್ 2 ಮ್ಯಾಚ್ ನಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟು ವಿರೋಧಿ ತಂಡಗಳಿಗೆ ಕಂಟಕವಾಗ್ತಾ ಇದ್ದಾರೆ. ಟಾಪ್ ಆರ್ಡರ್ ಗಳ ಬ್ಯಾಟ್ಸ್ಮನ್ ಗಳು ಭರ್ಜರಿ ಪ್ರದರ್ಶನ ನೀಡ್ತಾ ಇದ್ರೆ, ವೇರ್ ಆಸ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳ ಬ್ಯಾಟ್ ನಿಂದ ರನ್ಸ್ ಬರ್ತಾ ಇಲ್ಲ. ಇದು ಕನ್ಸರ್ನ್ ಆಗಿ ಕಾಣಿಸ್ಕೊಳ್ತಾ ಇದೆ. ಇನ್ನು ಬೌಲರ್ ಗಳು ಕೂಡ ರಿದಮ್ ಪಡೆದುಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಇದನ್ನೆಲ್ಲ ಬಿಟ್ರೆ ಆರ್ಸಿಬಿಯ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ, ಫಿಲ್ ಸಾಲ್ಟ್ ಎಂಟ್ರಿ ಕೊಡ್ತಾರ ಅಂತ ನೋಡೋದಾದ್ರೆ, ಫಿಲ್ ಸಾಲ್ಟ್ ಈ ಮ್ಯಾಚ್ ಗೂ ಕೂಡ ಅನ್ಅವೈಲಬಲ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಆರ್ಸಿಬಿ ಲಾಸ್ಟ್ ಮ್ಯಾಚ್ ನಲ್ಲಿ ಯಾವ ಪ್ಲೇಯಿಂಗ್ 11 ನೊಂದಿಗೆ ಕಣಕ್ಕಿಳಿದಿತ್ತಲ್ಲ, ಅದೇ ಸೇಮ್ 11 ನೊಂದಿಗೆ ಕಣಕ್ಕಿಳುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ಒಂದು ಚೇಂಜ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಅದೇನಪ್ಪಾ ಅಂತಂದ್ರೆ, ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಸಿಕ್ ಸಲಾಮ್ದಾರ್ ಬದಲಾಗಿ ಇಲ್ಲಿ ಮಂಗೇಶ್ ಯಾದವ್ ಅನ್ನ ತರುವ ಚಾನ್ಸ್ ಜಾಸ್ತಿ ಇದೆ ಸ್ನೇಹಿತರೆ. ಈ ಒಂದು ಚೇಂಜ್ ಅನ್ನ ಆರ್ಸಿಬಿ ಪ್ಲೇಯಿಂಗ್ 11 ನಲ್ಲಿ ಎದುರು ನೋಡಬಹುದು. ಇನ್ನು ಇಂದಿನ ಪಂದ್ಯದಲ್ಲಿ ಕಾಣಿಸಿಕೊಳ್ಳುವ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಟಲ್ ಯಾವುವು ಅಂತ ನೋಡ್ತಾ ಬರುವುದಾದ್ರೆ, ಭುವಿ ಅಗೇನ್ಸ್ಟ್ ಬಟ್ಲರ್ ಸ್ಟ್ರಗಲ್ ಪಟ್ಟಿದ್ದಾರೆ. ಅಂಡ್ ಭುವಿ ಇಲ್ಲಿ ಒಳ್ಳೆಯ ನಂಬರ್ ನ ಹೊಂದಿದ್ದಾರೆ ಸ್ನೇಹಿತರೆ. ಹೀಗಾಗಿ ಪವರ್ ಪ್ಲೇ ನಲ್ಲಿ ಬಟ್ಲರ್ ನ ಕಟ್ ಹಾಕ್ತಾರ ಭುವಿ ಅನ್ನೋದನ್ನ ಕಾದು ನೋಡೋಣ. ಅಂಡ್ ಇನ್ನೊಂದು ಕಡೆ ಸಾಯಿ ಸುದರ್ಶನ್ ವಿರುದ್ಧ ಜೋಶ್ ಜರೂರ್ ಒಳ್ಳೆ ನಂಬರ್ ಅನ್ನ ಹೊಂದಿದ್ದಾರೆ. ಅಂಡ್ ಸಾಯಿ ಸುದರ್ಶನ್ ಲಾಸ್ಟ್ 2 ಮ್ಯಾಚ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹೀಗಾಗಿ ಪವರ್ ಪ್ಲೇ ನಲ್ಲಿ ಆರ್ಸಿಬಿ ಜಿಟಿ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳನ್ನ ಕಿತ್ತಿ ಹಾಕಿದ್ರೆ ಮ್ಯಾಚ್ ಸೀಲ್ ಡೌನ್ ಮಾಡಬಹುದು ಅಂತ ಹೇಳ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ಈ ಕಡೆ ವಿರಾಟ್ ಕೊಹ್ಲಿ ರಬಾಡಾ ವಿರುದ್ಧ ಸ್ಟ್ರಗಲ್ ಪಟ್ಟಿದ್ರೆ, ರಾಶಿದ್ ವಿರುದ್ಧ DDP ರನ್ಸ್ ಬಂದಿಲ್ಲ. ಹೀಗಾಗಿ ಈ 4 ಬ್ಯಾಟಲ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ಕೊಳ್ತಾವೆ. ಸ್ನೇಹಿತರೆ, ನಿಮ್ಗೆ ಅನಿಸುತ್ತೆ ಈ ಮ್ಯಾಚ್ ಯಾರು ಗೆಲ್ಲಬಹುದು ಎನ್ನುವುದನ್ನ ಕಾಮೆಂಟ್ ಮಾಡಿ. ನಮಸ್ಕಾರ.